So, good morning to all of you. Welcome to the retinoscopy section, which is useful for the optometry students. So, I am Anil Ramanujam, retired ophthalmic officer, working at Diksha Optical, Milagres Cross Road, Hampankatta, Mangalore. So, today, ಕನ್ನಡದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದೆ. ಓಕೆ, ಈ ದಿವಸ ನಾನು ರೆಟಿನೋಸ್ಕೋಪಿಯನ್ನು ಇನ್ನೊಂದು ಭಾಗವನ್ನು ನಾವು ಕಲ್ತ್ಕೊಳ್ಳೋಣ. ಇಷ್ಟು ದಿವಸ ನಾವು ಸಿಂಪಲ್ ಮಯೋಪಿಕ್ ಅಸ್ಟಿಗ್ಮ್ಯಾಟಿಸಮಲ್ಲಿ ಕ್ಯಾಲ್ಕುಲೇಷನ್ ಹೇಗಿರುತ್ತೆ, ಹಾಗೆ ಸಿಂಪಲ್ ಮಯೋಪಿಯಾ ಕ್ಯಾಲ್ಕುಲೇಷನ್ ಹೇಗೆ, ಸಿಂಪಲ್ ಹೈಪರ್ಮೆಟ್ರೋಪಿಯಾದಲ್ಲಿ ಕ್ಯಾಲ್ಕುಲೇಷನ್ಸು ಮತ್ತು ಪ್ರಿಸ್ಕ್ರಿಪ್ಷನ್ ರೈಟಿಂಗ್ ಹೇಗೆ ಬರುತ್ತೆ ಅಂತ ನೋಡಿದ್ವಿ. ಹಾಗೆಯೇ ಕಾಂಪೌಂಡ್ ಮಯೋಪಿಯಾದಲ್ಲೂ ನಿನ್ನೆ ದಿವಸ ನಾವು ಹಿಂದಿನ ವಿಡಿಯೋಗಳನ್ನು ನೀವು ನೋಡಿದ್ರೆ ನಿಮಗೆ ತುಂಬ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇವತ್ತು ನಾವು ಮಿಕ್ಸ್ಡ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳಿಬಿಟ್ಟು ಒಂದು ಹೊಸ ಟಾಪಿಕನ್ನು, ಅದರಲ್ಲೇ ಆ ಮಿಕ್ಸ್ಡ್ ಅಸ್ಟಿಗ್ಮ್ಯಾಟಿಸಮ್ ಬಗ್ಗೆ ಚೆನ್ನಾಗಿ ನಮಗೆ ಗೊತ್ತಿದೆ ಥಿಯರಿಟಿಕಲಿ. ಒಂದು ಕಡೆ ನಮಗೆ ಮೈನಸ್ ಸಿಲಿಂಡರ್ ಬರುತ್ತೆ, ಅದೇ ಸ್ಥಳದ ಒಂದೇ ಕಣ್ಣಿನಲ್ಲಿ ಮೈನಸ್ ಸಿಲಿಂಡರು ಸಹ ಬೇಕಾಗುತ್ತೆ ಅಥವಾ ಮತ್ತು ಪ್ಲಸ್ ಸಿಲಿಂಡರ್ ಸಹ ಬೇಕಾಗುತ್ತೆ. ಇಂಥ ಒಂದು ಕಾಂಬಿನೇಷನನ್ನು ಮಿಕ್ಸ್ಡ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳಿಬಿಟ್ಟು ಕರೀತೇವೆ. ಏನಂತ ಕರೀತೇವೆ? ಮಿಕ್ಸ್ಡ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳಿ ಕರೀತೇವೆ. ಯಾವ ಸಂದರ್ಭದಲ್ಲಿ ಬರುತ್ತೆ? ಎರಡು ಕಾರ್ನಿಯಾ ಅಂತಂದರೆ ನಿಮಗೆ ಅರ್ಥ ಮಾಡ್ಕೊಂಡಿದ್ದೀರಾ. ಕಾರ್ನಿಯಾದಲ್ಲಿ ವರ್ಟಿಕಲ್ ಸರ್ಫೇಸ್ ಆ್ಯಂಡ್ ಹಾರಿಸಾಂಟಲ್ ಸರ್ಫೇಸ್ ಅಂತ ಎರಡು ಪೋರ್ಷನ್ಸ್ ಇರೋದು ನಿಮಗೆ ಗೊತ್ತಿದೆ. ವರ್ಟಿಕಲ್ ಸರ್ಫೇಸ್ನಲ್ಲಿ ರೀಡಿಂಗ್ಸು ವ್ಯತ್ಯಾಸ ಆಗುತ್ತೆ, ಹಾರಿಸಾಂಟಲ್ ಸರ್ಫೇಸಲ್ಲೂ ಸಹ ರೀಡಿಂಗ್ಸು ವ್ಯತ್ಯಾಸ ಆಗುತ್ತೆ. ಸೊ ಉದಾಹರಣೆಯನ್ನು ನಾವು ತೆಗೆದುಕೊಂಡ್ರೆ ಇದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಹಾರಿಸಾಂಟಲ್ ಮೆರಿಡಿಯನ್ ನಮಗೆ ಏನು ರೀಡಿಂಗ್ಸೇ ಸಿಗ್ತಾ ಇಲ್ಲ, ಅಂದರೆ ಇಟ್ ಹ್ಯಾಸ್ ಬಿಕಮ್ ನ್ಯೂಟ್ರಲೈಸ್ಡ್, ಅಂದರೆ ರೀಡಿಂಗ್ ಕಾನ್ಸ್ಟೆಂಟ್ ಆಗಿದೆ. ಸೊ ಕಾನ್ಸ್ಟೆಂಟ್ ಆಗಿದೆ ಅಂದರೆ ರೆಟಿನೋಸ್ಕೋಪಿಯನ್ನು ನಾವು ಮಾಡಿದಾಗ ಯಾವುದೇ ಮೂವ್ಮೆಂಟ್ ಇಲ್ಲ ಹಾರಿಸಾಂಟಲ್ ಡೈರೆಕ್ಷನಲ್ಲಿ. ಯಾವ ಡೈರೆಕ್ಷನಲ್ಲಿ? ಹಾರಿಸಾಂಟಲ್ ಡೈರೆಕ್ಷನಲ್ಲಿ ಯಾವುದೇ ಮೂವ್ಮೆಂಟ್ ಇಲ್ಲ. ಹಾಗಾಗಿ ಅದನ್ನು ನಾವು ಏನಂತ ತಗೊಳ್ತೀವಿ? ಝೀರೋ ಅಂತ ತೆಗೆದುಕೊಳ್ತೇವೆ. ಅದೇನೇ ವರ್ಟಿಕಲ್ ಮೆರಿಡಿಯನಲ್ಲಿ +3 ಅಂತ ಬರ್ತಾ ಇರುತ್ತೆ. ಎಷ್ಟೋ? +3 ಅಂತ ಬರ್ತಾ ಇರುತ್ತೆ. ಸೊ ವರ್ಟಿಕಲ್ ಮೆರಿಡಿಯನಲ್ಲಿ ಯಾವಾಗ +3 ಬರ್ತಾ ಇದೆ, ಇಲ್ಲಿ ಹಾರಿಸಾಂಟಲ್ ಮೆರಿಡಿಯನಲ್ಲಿ 0 ಬರ್ತಾ ಇದೆ. ಇಂಥ ಒಂದು ಕೇಸಸ್ನ ನಾವು ಮಿಕ್ಸ್ಡ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ಬಿಟ್ಟು ಕರೀತೇವೆ. ಹಾಗೆ ಎರಡು ಒಟ್ಟಿಗೆ ಬಂದಾಗ ನಾವು ಯಾವ ಥರ ಈ ಕ್ಯಾಲ್ಕುಲೇಷನ್ ಬರುತ್ತೆ? ಸ್ಪೆರಿಕಲ್ ಮತ್ತು ಸಿಲಿಂಡ್ರಿಕಲ್ ಲೆನ್ಸ್ನ ಕಾಂಬಿನೇಷನಲ್ಲೇ ಕೊಡ್ತೀವಿ. ಹಾಗಂತ ಹೇಳ್ಬಿಟ್ಟು ಮಿಕ್ಸ್ಡ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ಬಿಟ್ಟು ಒಂದೇ ಪ್ರಿಸ್ಕ್ರಿಪ್ಷನಲ್ಲಿ ನಾವು ಎರಡೆರಡನ್ನು ಬರೆಯೋದಿಲ್ಲ. +3 180 -2 180 ಅಂತ ನಾವು ಬರೆಯೋಕೆ ಹೋಗಲ್ಲ. ಸ್ಪೆರಿಕಲ್ ಲೆನ್ಸ್ನೂ ಉಪಯೋಗ ಮಾಡ್ತೀವಿ, ಸಿಲಿಂಡ್ರಿಕಲ್ ಲೆನ್ಸ್ನೂ ಉಪಯೋಗ ಮಾಡ್ತೀವಿ. ಇದರ ಎರಡು ಕಾಂಬಿನೇಷನ್ ನಾವು ಕೊಟ್ಟಾಗ ಏನಾಗುತ್ತೆ? ಒಂದು ಜಾಗದಲ್ಲಿ ಮೈನಸ್ ಸಿಲಿಂಡರ್ ಆಕ್ಟ್ ಆಗ್ತಾ ಇರುತ್ತೆ, ಇನ್ನೊಂದು ಜಾಗದಲ್ಲಿ ಪ್ಲಸ್ ಸಿಲಿಂಡರ್ ಆಕ್ಟ್ ಆಗ್ತಾ ಇರುತ್ತೆ. ಇದು ಹಾಗೆ ಅತ್ಯಂತ ಅದ್ಭುತವಾಗಿದೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಚಾಲೆಂಜಿಂಗ್ ಆಗೂ ಸಹ ನಿಮ್ಮ ಮುಂದೆ ಇದೆ. ಹಾಗಾಗಿ ಈ ಒಂದು ಮಿಕ್ಸ್ಡ್ ಅಸ್ಟಿಗ್ಮ್ಯಾಟಿಸಮ್ ರೆಟಿನೋಸ್ಕೋಪಿಯನ್ನು, ಅದರ ಕ್ಯಾಲ್ಕುಲೇಷನನ್ನು ನಾನು ಈ ಮೂಲಕ ಹೇಳಿಕೊಡ್ತಾ ಇದ್ದೇನೆ. ಸೊ ದ ಡಿಸ್ಟೆನ್ಸ್ ನಿಮಗೆ ಗೊತ್ತಿದೆ. ಆಸ್ ಯೂಶುವಲ್ ನಾವು 1 ಮೀಟರ್ ದೂರದಲ್ಲಿ ಕೂತ್ಕೊಂಡು ಪೇಷಂಟ್ನ ಕೂರಿಸ್ಬಿಟ್ಟು ನಾವು 1 ಮೀಟರ್ ಕರೆಕ್ಟ್ ದೂರದಲ್ಲಿ ಇರ್ತೇವೆ. ಸೊ ನಮ್ಮ ವರ್ಕಿಂಗ್ ಡಿಸ್ಟೆನ್ಸು 1 ಮೀಟರ್ ಆದರೆ ನಾವು ಡಿಡಕ್ಟ್ ಮಾಡಬೇಕಾಗಿದ್ದು ಎಷ್ಟು? -1. 1 ಮೀಟರ್ ವರ್ಕಿಂಗ್ ಡಿಸ್ಟೆನ್ಸ್. ವರ್ಕಿಂಗ್ ಡಿಸ್ಟೆನ್ಸ್ ಇಸ್ 1 ಮೀಟರ್. ಸೊ ಡಿಡಕ್ಟ್ ಮಾಡಬೇಕಾಗಿದ್ದೆಷ್ಟು? -1. -1 ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಇಲ್ಲಿ -1 ಡಿಡಕ್ಟ್ ಮಾಡೋಣ. ಇಲ್ಲಿಯೂ ಸಹ -1 ಡಿಡಕ್ಟ್ ಮಾಡಿದಾಗ ಎಷ್ಟು ಬರುತ್ತೆ? ಹಾರಿಸಾಂಟಲಿ ಎಷ್ಟು? -1 ಆಯಿತು. ಇಲ್ಲೆಷ್ಟು ಬಂತು? +2. ಸೊ ಇಲ್ಲಿ ಹಾರಿಸಾಂಟಲಿ ಇದು +2 ಅಂತ ಬಂತು. ಸೊ ಇಲ್ಲಿ ನಮಗೆ ಚಾಲೆಂಜಿಂಗ್ ಇರೋದು ಯಾವುದೊಂದು ಸ್ಪೆರಿಕಲ್ ಆಗಿ ಆರಿಸಬೇಕು ಅಂತ. ನಾವು
ಯಾವುದೇ ರೀತಿಯ ಸ್ಪೆರಿಕಲ್ ಅನ್ನು ಆರಿಸಬೇಕಾದ್ರೆ ಇಲ್ಲಿ ಈ ಕೇಸ್ನಲ್ಲಿ ಹೈಯರ್ ನಂಬರ್ನ ನಾನು ತಗೊಳ್ತೀನಿ. ಅಂದರೆ ಪ್ಲಸ್ ಇದ್ದರೆ ಆ ಪ್ಲಸ್ ಪವರನ್ನು ನಾನು ಸ್ಪೆರಿಕಲ್ ಆಗಿ ತೆಗೆದುಕೊಳ್ತೀನಿ. ಯಾಕೆ ಪ್ಲಸ್ ಪವರ್ನ ಸ್ಪೆರಿಕಲ್ ಆಗಿ ತಗೊಳ್ತೀನಿ ಅಂತಂದರೆ, ಕೇಳಿಸ್ಕೊಳ್ಳಿ, ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಲೆನ್ಸ್ ನಮಗೆ ತಿನ್ನಾಗಿ ಬರುತ್ತೆ, ಲೆನ್ಸ್ ಸ್ವಲ್ಪ ತಿನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಪ್ಲಸ್ ಕಾಂಬಿನೇಷನ್ ಇರೋದನ್ನ ಸ್ಪೆರಿಕಲ್ ಆಗಿ ತೆಗೆದುಕೊಳ್ತೇವೆ. ಸಿಲಿಂಡ್ರಿಕಲ್ ನಂಬರನ್ನು ನಾವು ಮೈನಸ್ ಆಗಿ ತೆಗೆದುಕೊಳ್ತೇವೆ. ಫಾರ್ ಎಕ್ಸಾಂಪಲ್ ಇದನ್ನು ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ನಿಮಗೆ ಬರೆದು ತೋರಿಸ್ತೇನೆ ನೋಡಿ. ಇದನ್ನ ನಾವು +2 ಸ್ಪೆರಿಕಲ್ ಅಂತ ತೆಗೆದುಕೊಳ್ತೀನಿ. ಇಲ್ಲಿ +2 ಸ್ಪೆರಿಕಲ್ನ ತೆಗೆದುಕೊಂಡಾಗ +2 ಸ್ಪೆರಿಕಲ್ನ ತೆಗೆದುಕೊಂಡಿದ್ದೀನಿ. ನನಗೆ ಇಲ್ಲಿ ಎಷ್ಟು ಬೇಕು? -1 ಸಿಲಿಂಡರ್ ಬೇಕು ತಾನೆ. -1 ಸಿಲಿಂಡರ್ ಬೇಕು ಅಂತಂದ್ರೆ ನನಗೆ ಹೇಗೆ ಬರುತ್ತೆ? ಇಲ್ಲಿ ನಾನು +2 ತೆಗೆದುಕೊಂಡ್ಮೇಲೆ -1 ಸಿಲಿಂಡರ್ನ ನಾನು ಹ್ಯಾಕ್ ತರೋದು ಇಲ್ಲಿಗೆ? ಎಷ್ಟನ್ನು ಹಾಕಿದ್ರೆ ನನಗೆ ಮೈನಸ್ ಸಿಲಿಂಡರ್ ಬರುತ್ತೆ? ಸೊ ಇಲ್ಲಿ ನಾನು ಏನು ಮಾಡ್ತೀನಿ, -3 ಸಿಲಿಂಡರ್ ಅಂತ ಹೇಳಿ ತಗೊಳ್ತೀನಿ. -3 ಸಿಲಿಂಡರ್ ನನ್ಗೆ ಯಾವ ಜಾಗದಲ್ಲಿ ಬೇಕು? ಮೈನಸ್ ನಂಬರ್ ಯಾವ ಜಾಗದಲ್ಲಿ ಬೇಕು? ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ಮೈನಸ್ ಪವರ್ ಬೇಕು. ಆಕ್ಸಿಸ್ ಎಷ್ಟು ಹಾಕಬೇಕು? 90 ಡಿಗ್ರೀಸ್ ಅಲ್ಲಿ ಹಾಕಬೇಕು. ಸೊ ಈ -3 ನಿಮ್ಗೆ ಹ್ಯಾಕ್ ಬಂತು? ದಿಸ್ ಇಸ್ ದ ಪ್ರಶ್ನೆ. ನೋಡಿ, +2 ಅಂಡ್ -1 ಇದನ್ನ ನಾನು ಒಂದು ಕ್ಯಾಲ್ಕುಲೇಷನ್ ಅಥವಾ ಒಂದು ಸಬ್ಸ್ಟ್ರಾಕ್ಷನ್ ರೂಪದಲ್ಲಿ ನಾನು ತಗೊಳ್ತೀನಿ. ಇಲ್ಲಿ ನಾನು -1 ಅನ್ನ ಮೇಲೆ ಬರೀತೀನಿ, +2 ಅನ್ನ ಕೆಳಗಡೆ ಬರೀತೀನಿ. ಯಾವುದೇ ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ, ಆಲ್ಜಿಬ್ರಿಕ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಪ್ಲಸ್ ಇದ್ದದ್ದು ಏನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ ಆಗಿದ್ದು ಏನು ಮಾಡ್ತೀವಿ ನಾವು? ಇದನ್ನ ಕೂಡ್ತೇವೆ. ಕೂಡಿದಾಗ ಎಷ್ಟಾಗಿತ್ತು? -3. ಸೊ -3 ಅಂತ ಬಂತು. ಸೊ ಅದನ್ನೇ ನಾನು ಇಲ್ಲಿ ಬರೆದಿದ್ದೇನೆ. ಒಂದು ವಿಧಾನದಲ್ಲಿ ಅರ್ಥ ಮಾಡ್ಕೊಳ್ಳೋದಾಗುತ್ತೆ, ಇನ್ನೊಂದು ವಿಧಾನದಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೋದು. ನಿಮಗೆ +2 ಸ್ಪೆರಿಕಲ್ ನೀವು ಹಾಕಿದ ಮೇಲೆ ನನಗೆ 1 ಸಿಲಿಂಡರ್ ಬೇಕು. 1 ಸಿಲಿಂಡರ್ ಬರಬೇಕಾದ್ರೆ ನಾನು ಏನು ಮಾಡಬೇಕು? -1 ಸಿಲಿಂಡರ್ ಬೇಕು. ಸೊ ಹಾಗಾಗಿ ಇದನ್ನ ಮತ್ತು ಇದನ್ನ ಕೂಡ್ಬಿಟ್ಟು ಆ ಮೈನಸ್ ಅಂತ ಇಲ್ಲಿ ಹಾಕಿದ್ರೆ ಅದು ಇಟ್ಸ್ ಎ ಬ್ಲೈಂಡ್ ವೇ. ಜಸ್ಟ್ ಒಂದು ಏನು ಜಸ್ಟ್ ಒಂದು ಬಾಯ್ಪಾಠದ ರೀತಿಯಲ್ಲಿ ಮಾಡೋದಕ್ಕೋಸ್ಕರ ನಾವು ಈ ಮೆಥಡ್ ಅನ್ನು ಅಳವಡಿಸ್ಕೊಳ್ಬಹುದು. ಬಟ್ ಪರ್ಫೆಕ್ಟ್ ಮೆಥಡ್, ಈ ಮೆಥಡ್ ಅನ್ನ ನೀವು ಮಾಡಿದ್ರೆ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ +2 ಅಂಡ್ -3 ಸಿಲಿಂಡರ್ ಹಾಕಿದಾಗ ಏನಾಗುತ್ತೆ? +2 ಸಿಲಿಂಡರ್ ನನಗೆ ಇಲ್ಲಿ ವರ್ಟಿಕಲಿ ಆಕ್ಟ್ ಆಗ್ತಾ ಇರುತ್ತೆ. -1 ಸಿಲಿಂಡರ್ ಹಾರಿಜಾಂಟಲಿನೂ ಬರ್ತಾ ಇರುತ್ತೆ. ಇದು ಹಾಗೆ ಅನ್ನೋದನ್ನ ನೀವು ಕಲ್ಪನೆ ಮಾಡಿಕೊಳ್ಳಿ. ಈಗ ಸ್ಪೆರಿಕಲ್ ಲೆನ್ಸ್ ಹೇಗಿರುತ್ತೆ ನೋಡಿ. ಉದಾಹರಣೆಗೆ ನೋಡೋಣ ಹೇಗೆ ಏನಾಗುತ್ತೆ ಅಂತ ನೋಡೋಣ. ಇದು ಸ್ಪೆರಿಕಲ್ ನಂಬರ್, ಇದು +2. ಸೊ ಇದ್ರ ಮೇಲೆ ನಾನು ಸಿಲಿಂಡ್ರಿಕಲ್ ಲೆನ್ಸ್ ನ ಹಾಕ್ತೀನಿ. +2 ಮೇಲೆ -3 ಸಿಲಿಂಡರ್ ಹಾಕ್ತೀನಿ. -3 ಸಿಲಿಂಡರ್ 90 ಡಿಗ್ರೀಸ್ ಅಂತ ಹಾಕ್ತೀನಿ. ಏನಾಯ್ತು? ಈಗ +2 ಇಲ್ಲೇ ಇದೆ ಅಲ್ವಾ? ಹಾರಿಜಾಂಟಲಿ ಇದೆ, ಕರೆಕ್ಟ್ ಅಲ್ಲ? ಅರ್ಥ ಮಾಡ್ಕೊಳ್ತಿದ್ದೀರಾ? +2 ಅನ್ನೋದು ವರ್ಟಿಕಲಿ ಆಕ್ಟ್ ಮಾಡ್ತಾ ಇದೆ. ನಾನು ವರ್ಟಿಕಲ್ ಪ್ಲಸ್ ಅನ್ನ ನಾನೇನು ಮುಟ್ತಾ ಇಲ್ಲ. ನಾನು ಏನ್ ಮಾಡ್ತಿದ್ದೀನಿ? -3 ಸಿಲಿಂಡರ್ ಅನ್ನ ಈ +2 ಸ್ಪೆರಿಕಲ್ ಮೇಲೆ ಸುಮ್ಮನೆ ಇಡ್ತೀನಿ. ನಾನು ವರ್ಟಿಕಲ್ ಪವರ್ ನ ಮುಟ್ತಾ ಇಲ್ಲ. -3 ಸಿಲಿಂಡರ್ ನ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀರಲ್ಲ, -3 ಸಿಲಿಂಡರ್ 90 ಡಿಗ್ರೀಸ್ಗೆ ಹಾಕಿದಾಗ -3 +2 ಏನಾಯ್ತು? -1 ಆಯ್ತು. -1 ಮಾತ್ರ ಬಾಕಿ ಉಳ್ಕೊಂತು. +2 ಸಿಲಿಂಡರ್ ಇಲ್ಲಿ ಆಕ್ಟ್ ಆಗ್ತಾ ಇದೆ. ಇಲ್ಲಿ -3 ಹಾಕಿದಾಗ ಈ ಹಾರಿಜಾಂಟಲ್ ಪೋರ್ಷನ್ ಅಲ್ಲಿ ಇರ್ತಕ್ಕಂಥ +2 ನ್ಯೂಟ್ರಲೈಸ್ ಆಗಿಬಿಡುತ್ತೆ. ನ್ಯೂಟ್ರಲೈಸ್ ಆಗಿ ಬಾಕಿ
-1 ಉಳ್ಕೊಳ್ಳುತ್ತೆ. -1 ಉಳ್ಕೊಂಡಾಗ ಸೊ ನಿಮಗೆ ಈ ಒಂದು ಲೆಕ್ಕಾಚಾರದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸನೂ ಆಗಲ್ಲ. ಹಾಗಾಗಿ ನಾನು +2 ವಿತ್ -3 ಸಿಲಿಂಡರ್ ಅಂತ ಹೇಳಿದಾಗ ನನಗೆ ರೆಟಿನೋಸ್ಕೋಪಿಯಲ್ಲಿ ಬೇಕಾಗಿದ್ದು 0 ಆ್ಯಂಡ್ +3. ರೆಟಿನೋಸ್ಕೋಪಿಯಲ್ಲಿ ಬೇಕಾಗಿದ್ದು ಇಲ್ಲಿ 0 ಇದೆ, ಇಲ್ಲಿ +3 ಬರ್ತಾ ಇದೆ. ನಾನು ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ +2 -3 ಸಿಲಿಂಡರ್ 90 ಡಿಗ್ರೀಸ್ ಅಂತ ಈಸಿಯಾಗಿ ಸಿಕ್ತು. ಸೊ ಕ್ಲಿಯರ್. ಸೊ ಇದೇ ತರ ಲೆಕ್ಕಗಳನ್ನ ಇನ್ನಷ್ಟು ಮಾಡೋಣ. ಇನ್ನೊಂದೆರಡು ಲೆಕ್ಕ ಹಾಕಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಸಿ ಇಲ್ಲಿ ಇದೇ ತರ ಲೆಕ್ಕವನ್ನೇ ತೆಗೆದುಕೊಳ್ತೀನಿ. ಸೊ ಇಲ್ಲಿ +4 ಇದೆ, ಇಲ್ಲಿ -2 ಬರ್ತಾ ಇದೆ. ಸೊ ಇದನ್ನ 1 ಮೀಟರ್ ವರ್ಕಿಂಗ್ ಡಿಸ್ಟೆನ್ಸ್ ಇದೆ, ಒಂದನ್ನೇ ನೀವು ಕಳಿಬೇಕು. ಕಳೆದಾಗ ಎಷ್ಟು ಆಗುತ್ತೆ ಇಲ್ಲಿ ಒಂದು ಸಪರೇಟ್ ಆಗಿ ಬರೆಯೋಣ. ಸೊ ಒಂದನ್ನು ಕಳೆದಾಗ ಇಲ್ಲಿ ಎಷ್ಟು ಬಂತು? +3 ಬಂತು. ಇಲ್ಲಿ -1, ಇಲ್ಲಿ -1, ಇಲ್ಲಿ -3 ಆಯ್ತು, -3 ಆಯ್ತು. ಇಲ್ಲಿ -3 ಬೇಕು ನನಗೆ. ಎಷ್ಟು ಬೇಕು? ಹಾರಿಸಾಂಟಲ್ ಅಲ್ಲಿ -3 ಬೇಕು, ವರ್ಟಿಕಲ್ ಅಲ್ಲಿ +3 ಬೇಕು. ಸೊ ಈ ಕಾಂಬಿನೇಷನ್ ನಾನು ತಗೊಳ್ತೀನಿ. ಇದನ್ನ ಸ್ಪೆರಿಕಲ್ ಆಗಿ ತಗೊಳ್ತೀನಿ. +3 ಸ್ಪೆರಿಕಲ್ ಅಂತ ತೆಗೆದುಕೊಂಡ್ರೆ +3 ಸ್ಪೆರಿಕಲ್. ಸೊ ಇಲ್ಲಿ ನನ್ಗೆ -3 ಬೇಕು. ಸೊ ಇಲ್ಲಿ ನಾವು ಈ ಲೆಕ್ಕವನ್ನ ನಿಮ್ಗೆ ಈ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಹೇಳಿದ್ನಲ್ಲ, ಏನಂತ ಹೇಳಿದ್ದೆ? -3 +3 ಹಾಕಿದಾಗ ಏನಾಯ್ತು? ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದೆರಡನ್ನು ಕೂಡಬೇಕಾಗುತ್ತೆ. ಕೂಡಿದಾಗ ಎಷ್ಟು ಬಂತು? -6 ಬಂತು. ಸೊ ಇಲ್ಲಿ ನಾನು -6 ಅಂತ ಹಾಕ್ತೀನಿ. ಸೊ ಇದರ ಅರ್ಥ ಏನು? ಇಲ್ಲಿ ಅಗೈನ್ ನಾನು ಇಲ್ಲೊಂದು ಒಂದು +3 ಸ್ಪೆರಿಕಲ್ ಲೆನ್ಸ್ ತಗೊಂಡಿದ್ದೀನಿ. ಈ ಸ್ಪೆರಿಕಲ್ ಲೆನ್ಸ್ ಮೇಲೆ ನಾನು ಈ ಸ್ಪೆರಿಕಲ್ ಲೆನ್ಸ್ ಮೇಲೆ ಏನ್ ಮಾಡ್ತೀನಿ? -6 ಸಿಲಿಂಡರ್ನ ಹಾಕ್ತೀನಿ. -6 ಸಿಲಿಂಡರ್ ಹಾಕಿದಾಗ ನಾನು ಈ ವರ್ಟಿಕಲ್ ಪೋರ್ಷನ್ ಅಲ್ಲಿ ಇರ್ತಕ್ಕಂಥ ನಂಬರ್ ಅನ್ನ ಡಿಸ್ಟರ್ಬ್ ಮಾಡಲಿಲ್ಲ. ಏನ್ ಮಾಡಲಿಲ್ಲ? ಸ್ವಲ್ಪ ವ್ಯತ್ಯಾಸ ಆಗಲಿಲ್ಲ. ವರ್ಟಿಕಲಿ +3ನೇ ಇದೆ. ನಾನು ಹಾಕಿರೋದು -6 ಸಿಲಿಂಡರ್ 90 ಡಿಗ್ರೀಸ್ ನಲ್ಲಿ ಹಾಕಿದ್ದೀನಿ. -90 ಡಿಗ್ರೀಸ್ 6 ಸಿಲಿಂಡರ್ ನಾನು ಹಾಕಿರೋದು. ಈ ಲೆಕ್ಕಾಚಾರದ ಪ್ರಕಾರ -6 ನಾನು ಹಾಕಬೇಕು, ರೈಟ್? ಈ -6 ಸಿಲಿಂಡರ್ ನ ಹಾಕಿದಾಗ ಏನಾಯ್ತು? ಇಲ್ಲಿರ್ತಕ್ಕಂಥ ಈ ಡೈರೆಕ್ಷನ್ ಅಲ್ಲೂ +3 ಇದೆ ಅಲ್ವಾ? +3 ಅನ್ನ -6 ಹಾಕಿದಾಗ ಏನಾಯ್ತು? -6 +3 ಕೂಡಿದಾಗ ಏನಾಯ್ತು? ಎಷ್ಟು ಬಾಕಿ ಉಳ್ಕೊಂತು? -3 ಉಳ್ಕೊಂತು. -3 ಉಳ್ಕೊಂಡಾಗ ಸೊ -3ನೇ ಉಳ್ಕೊಂತು. ಕರೆಕ್ಟ್? ಹೌದಾ ಅಲ್ವಾ? ಗೊತ್ತಾಗ್ತಾ ಇದೆಯಾ? +3 ಇಲ್ಲಿಂದ -6 ಹಾಕ್ತೀನಿ, -6 ಸಿಲಿಂಡರ್ ಹಾಕ್ತೀನಿ. ಸೊ ರಿಸಲ್ಟೆಂಟ್ ಪವರ್ ಏನಾಯ್ತು? ನಮಗೆ +3 ಸಿಲಿಂಡರು ಸಿಕ್ತು, -3 ಸಿಲಿಂಡರು ಸಿಕ್ತು. ಇದನ್ನ ನೀವು ಲೆನ್ಸಸ್ ಹಿಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಲೆನ್ಸಸ್ ಹಿಡ್ಕೊಳ್ಬೇಕು. ಸ್ಪೆರಿಕಲ್ ಲೆನ್ಸ್, +3 ಸ್ಪೆರಿಕಲ್ ಲೆನ್ಸ್, ಅದ್ರ ಮೇಲೆ -6 ಸಿಲಿಂಡರ್. ಸೊ ಈಗ ನಿಮ್ಗೆ ಅಂದಾಜಾಗುತ್ತೆ -6 ಸಿಲಿಂಡರ್ ಅಂಡ್ +3 ಸ್ಪೆರಿಕಲ್ ಹಿಂದ್ಗಡೆ ಇದೆ ವರ್ಟಿಕಲ್ ಆಕ್ಸಿಸ್ ನಲ್ಲಿ, ಅದು ನ್ಯೂಟ್ರಲೈಸ್ ಆಗುತ್ತೆ. ಸೊ ಯು ವಿಲ್ ಬಿ ಗೆಟಿಂಗ್ ಓನ್ಲಿ -3 ಸಿಲಿಂಡರ್ ಉಳ್ಕೊಳ್ಳುತ್ತೆ. ಸೊ ಇದನ್ನ ನೀವು ಪದೇ ಈ ಲೆಕ್ಕವನ್ನ ಮಾಡ್ತಾ ಹೋದ್ರೆ ಅಟ್ಲೀಸ್ಟ್ ಈ ಲೆಕ್ಕದ ಸಾರ ನಿಮಗೆ ಅರ್ಥ ಆಗುತ್ತೆ. ಆ ನಂತರ ನೀವು ಅಭ್ಯಾಸ ಮಾಡ್ತಾ ಇದನ್ನ ಕೇಳಿಸ್ಕೊಳ್ತಾ, ಈ ವಿಡಿಯೋನ ನೀವು ಪದೇ ಕೇಳಿಸ್ಕೊಳ್ತಾ ಇದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಸ್ಟಿಲ್ ಮೋರ್ ಬೆಟರ್. ಇದು ಅಟ್ ಒನ್ ಶಾಟ್ಗೆ ಆಗುವಂಥದ್ದಲ್ಲ. ನೀವು ಪದೇ ಇದನ್ನ ಅಭ್ಯಾಸ ಮಾಡಿದಾಗ ಯು ವಿಲ್ ಗೆಟ್ ದ ವೆರಿ ಕ್ಲಿಯರ್
picture of this mixed astigmatism. Thank you.